ತೆರಿಗೆ ಬಾಕಿ ಉಳಿಸಿಕೊಂಡಿರುವಂತಹ ಸರ್ಕಾರಿ ಸ್ವಾಮ್ಯದ ಇಲಾಖೆಗಳಿಗೆ ಜಿಬಿಎ ಶಾಕ್ ಕೊಟ್ಟಿದೆ. ಫೆಬ್ರವರಿ 17ರ ಒಳಗಾಗಿ ಬಾಕಿ ತೆರಿಗೆ ಪಾವತಿ ಮಾಡದೇ ಇದ್ರೆ ಹರಾಜು ಪ್ರಕ್ರಿಯೆ ಶುರು ಮಾಡುವ ಬಗ್ಗೆ ತಾಕೀತು ಮಾಡಿದೆ. ತೆರಿಗೆ ಬಾಕಿ ಸರ್ಕಾರಿ ಆಸ್ತಿಗಳಿಗೆ ಜಿಬಿಎ ನೋಟಿಸ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆಸ್ತಿಗಳ ತೆರಿಗೆ ಬಾಕಿ. ಇತ್ತೀಚೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ತೆರಿಗೆ ಪಾವತಿಸದ 7,000ಕ್ಕೂ ಅಧಿಕ ಆಸ್ತಿದಾರರ ಪಟ್ಟಿಯನ್ನ ಪ್ರಕಟಿಸಿತ್ತು. ಈಗ ಜಿಬಿಎ ವ್ಯಾಪ್ತಿಯ ಪಾಲಿಕೆಗಳಿಗೆ ಬರೋಬ್ಬರಿ 437 ಕೋಟಿಗೂ ಅಧಿಕ ತೆರಿಗೆ ಬರೋದು ಬಾಕಿ ಇದೆ. ಇದರಲ್ಲಿ ಹಲವಾರು ಸರ್ಕಾರಿ ಸ್ವಾಮ್ಯದ ಇಲಾಖೆಗಳ ಕಟ್ಟಡಗಳು ಇರೋದು ಗೊತ್ತಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅಧೀನದ ಹಲವು ಇಲಾಖೆಗಳ ಹೆಸರಲ್ಲಿರುವ ಕಟ್ಟಡಗಳ ತೆರಿಗೆಯನ್ನ ಹಲವು ವರ್ಷಗಳಿಂದ ಪಾಲಿಕೆಗೆ ಪಾವತಿಸಿಲ್ಲ. ಇದೀಗ ತೆರಿಗೆ ಪಾವತಿಗೆ ಫೆಬ್ರವರಿ 17ರ ಗಡುವು ಕೊಟ್ಟಿದ್ದು, ಆ ಬಳಿಕ ಹರಾಜು ಪ್ರಕ್ರಿಯೆ ಶುರು ಮಾಡುವ ಎಚ್ಚರಿಕೆಯನ್ನ ಪಾಲಿಕೆ ಕೊಟ್ಟಿದೆ. ಡೆಫಿನೆಟ್ಲಿ ಅವರಿಗೆ ಸಹ ಸರ್ಕಾರ ಮಟ್ಟದಲ್ಲಿ ಅವರ ಬಜೆಟ್ ಕೇಳಲಿಕ್ಕೆ ಸಹ ನಾವು ಒತ್ತಡ ಮಾಡಬೇಕಾಗ್ತದೆ. ಖಂಡಿತ ಅವರಿಗೆ ಮುಂದುವರಿಸಿ ವಿ ವಿಲ್ ಟಾಕ್ ಟು ದೆಮ್. ಈ ಥರ ನಿಮ್ಮ ದುಡ್ಡು ಕೊಡಲಿಕ್ಕಿದೆ, ದಯವಿಟ್ಟು ಇದನ್ನು ನಿಮ್ಮ ಬಜೆಟ್ನಲ್ಲಿ ಸೇರಿಸಿ ನಮಗೆ ನಮ್ಮ ಏನು ಪ್ರಾಪರ್ಟಿ ಟ್ಯಾಕ್ಸ್ ಸರ್ವಿಸ್ ಚಾರ್ಜಸ್ ಕೊಡಬೇಕು ನೀವು ಖಂಡಿತ ಕೊಡಿ. ಸೊ ಅದೇ ರೀತಿ ಏನೆಲ್ಲ ಕೇಂದ್ರ ಸರ್ಕಾರದ್ದು ಇನ್ಸ್ಟಿಟ್ಯೂಷನ್ಸ್ ಇವೆ ಅವರು ಏನು ಸರ್ವಿಸ್ ಚಾರ್ಜ್ ಕಟ್ಟಬೇಕು, ಭಾಳಷ್ಟು ಜನರು ಕಟ್ತಿದ್ದಾರೆ. ಸ್ಟೇಟ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅವರಿಗೆ ಕೊಡಲಿಕ್ಕೆ ಅನಿವಾರ್ಯ ಇದ್ದರೆ ಖಂಡಿತ ನಾವು ಅವ್ರ ಜೊತೆಗೆ ಫಾಲೋ ಮಾಡ್ತೀವಿ. ಅಟ್ಲೀಸ್ಟ್ ಇಟ್ ಈಸ್ ಒಂದು ಎಚ್ಚರಿಕೆ ನಾವು ಅಥವಾ ಅವರಿಗೆ ಗಮನಕ್ಕೆ ತಂದು ಈ ಥರ ಸಮಸ್ಯೆ ಇದೆ, ನಮ್ಮ ಆ್ಯಕ್ಟ್ನಲ್ಲಿ ಈ ಥರ ಪ್ರೊವಿಷನ್ ಇದೆ, ದಯವಿಟ್ಟು ಪೇಮೆಂಟ್ ಮಾಡಿ ಅಂತ ಹೇಳಿ ಅಷ್ಟೇ ರಿಕ್ವೆಸ್ಟ್ ಮಾಡ್ತೀವಿ. ಈ ಪಟ್ಟಿಯಲ್ಲಿ ಪೊಲೀಸ್ ಇಲಾಖೆ, ನಮ್ಮ ಮೆಟ್ರೋ, ಬೆಂಗಳೂರು ಸಾರಿಗೆ ಸಂಸ್ಥೆ, ಸರ್ವೆ ಆಫ್ ಇಂಡಿಯಾ, ಸಹಕಾರ ರಿಜಿಸ್ಟ್ರಾರ್ ಇಲಾಖೆ, ಕರ್ನಾಟಕ ವಕ್ಫ್ ಮಂಡಳಿ ಸೇರಿದಂತೆ ಹಲವು ಸರ್ಕಾರಿ ಸಂಸ್ಥೆಗಳ ಹೆಸರಿವೆ. ಬಾಹ್ಯಾಕಾಶ ಇಲಾಖೆ 11.38 ಲಕ್ಷ, ಸಹಕಾರ ಸಂಘಗಳ ರಿಜಿಸ್ಟ್ರಾರ್ 44.55 ಲಕ್ಷ, ಸರ್ವೆ ಆಫ್ ಇಂಡಿಯಾ 23.51 ಲಕ್ಷ ಸೇರಿದಂತೆ ರಾಜ್ಯ ಸರ್ಕಾರದ ವ್ಯಾಪ್ತಿಯ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಆಸ್ತಿ ತೆರಿಗೆಯೂ ಬಾಕಿ ಇದೆ. ಇಷ್ಟೇ ಅಲ್ಲದೆ ಸಾಕಷ್ಟು ಖಾಸಗಿ ವ್ಯಕ್ತಿಗಳು, ಸಂಸ್ಥೆಗಳು ತೆರಿಗೆ ಪಾವತಿಯನ್ನ ಬಾಕಿ ಉಳಿಸಿಕೊಂಡಿದ್ದಾರೆ. ಸದ್ಯ ಬಜೆಟ್ ತಯಾರಿಯಲ್ಲಿರುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬಜೆಟ್ಗೆ ಹಣ ಹೊಂದಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದೆ. ಆದರೆ ಸರ್ಕಾರಿ ಸಂಸ್ಥೆಗಳಿಂದ ತೆರಿಗೆ ಪಾವತಿಯಾಗುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆ. ಆಶಿಕ್ ಮುಲ್ಕಿ, ನ್ಯೂಸ್ 18. ಬೆಂಗಳೂರಲ್ಲಿ ಸಿಸಿಬಿ ಪೊಲೀಸರಿಗೆ ಜೀವ ಬೆದರಿಕೆ. ರೌಡಿ ಶೀಟರ್ ಪಳನಿ ಅಲಿಯಾಸ್ ಕರ್ಷಿಫ್ ಪಳನಿಯ ಬಂಧನ ಆಗಿದೆ. ಕುಸುವನಹಳ್ಳಿಯ ಸ್ಲಂ ಬೋರ್ಡ್ನಲ್ಲಿ ವಾಸವಾಗಿದ್ದ ಈ ಪಳನಿ ಸ್ಥಳೀಯರನ್ನ ಬೆದರಿಸಿ ಹಣ ವಸೂಲಿ ಮಾಡ್ತಾ ಇದ್ದ ಈ ಪಳನಿ ಮಾಹಿತಿಯನ್ನ ತಿಳಿದು ಪರಿಶೀಲನೆಗೆ ಹೋಗಿದ್ದಾಗ ಬೆದರಿಕೆಯನ್ನ ಹಾಕಿದ್ದ. ಪೊಲೀಸರ ಮೇಲೆಯೇ ಹಲ್ಲೆಗೂ ಕೂಡ ಈ ಪಳನಿ ಯತ್ನವನ್ನ ಮಾಡಿದ್ದ. ಪೊಲೀಸರ ಮೇಲೆ ಹಲ್ಲೆ ನಡೆಸೋದಕ್ಕೆ ಪ್ರಯತ್ನ ಪಟ್ಟಿದ್ದಂತಹ ಪಳನಿ ಅರೆಸ್ಟ್ ಆಗಿದ್ದಾನೆ. ಸುಮಾರು 15ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಈ ಪಳನಿ ಭಾಗಿಯಾಗಿದ್ದಾನೆ. ಕೊಲೆ ಯತ್ನ, ದರೋಡೆ ಪ್ರಕರಣಗಳಲ್ಲಿ ಪಳನಿ ಭಾಗಿಯಾಗಿದ್ದ. ಅಶೋಕ್ ನಗರ ಠಾಣೆಯ ರೌಡಿ ಶೀಟರ್ ಆಗಿದ್ದಾನೆ ಈ ಪಳನಿ. ಪೊಲೀಸರ ಮೇಲೆ ಹಲ್ಲೆಗೂ ಕೂಡ ಈ ಪಳನಿ ಯತ್ನಿಸಿದ್ದ. ಈಗ ಅರೆಸ್ಟ್ ಆಗಿದ್ದಾನೆ. ಹೀಗಾಗಿ ಸಿಸಿಬಿಯಿಂದ ಪಳನಿ ಅಲಿಯಾಸ್ ಕರ್ಷಿಫ್ ಪಳನಿಯ ಬಂಧನ ಮಾಡಲಾಗಿದೆ.